ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಬಿಬಿಎಂಪಿಯಿಂದ ನಡೀತಿದ್ದಂತಹ ಬೃಹತ್ ನೇಮಕಾತಿ 11,307 ಹುದ್ದೆಗಳಿಗೆ ಏನು ಅಪ್ಲಿಕೇಶನ್ ಕರೆದಿದ್ರು. ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ಮೇ 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಏಪ್ರಿಲ್ 15 ಕೊನೆಯ ದಿನಾಂಕ ಇತ್ತು. ಈಗ ಅದನ್ನು ಮೇ 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಒಟ್ಟು 11,307 ಹುದ್ದೆಗಳು ಖಾಲಿ ಇದ್ದು, ಉಳಿಕೆ ವೃಂದಕ್ಕೆ 10,402 ಹಾಗೂ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ 900 ಹುದ್ದೆಗಳು ಖಾಲಿ ಇತ್ತು. ಈಗ ಅಪ್ಲಿಕೇಶನ್ ಮಾರ್ಚಿಂದ ಏಪ್ರಿಲ್ 15ನೇ ತಾರೀಕುವರೆಗೂ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದ್ರು. ಆದರೆ ಲೋಕಸಭಾ ಎಲೆಕ್ಷನ್ ಇದ್ದಿದ್ದರಿಂದ, ಮೊನ್ನೆ ಎಲೆಕ್ಷನ್ಸ್ ಎಲ್ಲ ನಡೀತು, ಮತ್ತು ಇನ್ನೂ ಎಲೆಕ್ಷನ್ ಇದ್ದಿದ್ದರಿಂದ ಆಡಳಿತಾತ್ಮಕ ಕಾರಣಗಳಿಂದ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ಇನ್ನೂ ವಿಸ್ತರಣೆ ಮಾಡಿದ್ದಾರೆ. ಮೇ 15ನೇ ತಾರೀಕುವರೆಗೂ ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ, ಆಫ್ಲೈನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುವಂತಹ ನೋಟಿಫಿಕೇಶನ್ ಇಟ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ತೀನಿ. ಮತ್ತು ಅರ್ಜಿ ಹಾಕೋದಕ್ಕೆ ಷರತ್ತು ಏನಿರಬೇಕು ಅಂದರೆ BBMPಲಿ 2 ವರ್ಷ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇರಬೇಕು. ನೇರ ಪಾವತಿ ಅಥವಾ ದಿನಗೂಲಿ ಯಾವುದೇ ಆಧಾರದಲ್ಲಿ ನೀವು 2 ವರ್ಷ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲಿಕೇಶನ್ ಸಲ್ಲಿಸಬಹುದು. ಮತ್ತು ಭಾರತೀಯ ಪ್ರಜೆ ಆಗಿರಬೇಕು. 2023 ಮಾರ್ಚ್ 2ಕ್ಕೆ 55 ವರ್ಷ ನಿಮಗೆ ಮೀರುವಂತಿರೋದಿಲ್ಲ. ಶೈಕ್ಷಣಿಕ ವಿದ್ಯಾರ್ಹತೆ ಅವಶ್ಯಕತೆ ಇಲ್ಲ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೂ ಇರೋದಿಲ್ಲ. ಕನ್ನಡ ಮಾತಾಡೋದಕ್ಕೆ ಬರಬೇಕು. ಜೊತೆಗೆ ದೈಹಿಕವಾಗಿ ಸದೃಢರಾಗಿದ್ದೀವಿ ಅನ್ನೋದಕ್ಕೆ ಒಂದು ಫಿಸಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 17,000 ಸಮಥಿಂಗ್ ಏನೋ ಇದೆ. BBMPಯಿಂದ ಕರೆದಿರುವಂತಹ ಗ್ರೂಪ್ ಡಿ ಹುದ್ದೆಗಳು ಇದಾಗಿದ್ದು, ಒಟ್ಟು 11,307 ಹುದ್ದೆಗಳು ಖಾಲಿ ಇದೆ. ಆಫ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಇದು BBMP ಇನ್ಫಾರ್ಮೇಷನ್, BBMP ಜಾಬ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೋಟಿಫಿಕೇಷನ್ ಇಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.